ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತೊಂದು ಬ್ಲೌಸ್ ತೋರಿಸ್ತಿದ್ದೀನಿ ನಾನು. ಇದು ಹ್ಯಾಂಡ್ ಎಂಬ್ರಾಯ್ಡರಿ ವರ್ಕ್ ಆಗಿರುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಈ ಥರ ವರ್ಕ್ ಮಾಡಿ ನಾವು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಬ್ಲೌಸು ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಸೊ ನೀವು ಈ ಒಂದು ವರ್ಕ್ನ ಮಾಡಿಸ್ಕೋಬೋದು. ಇದು ನೋಡಿ, ಇದು ಹ್ಯಾಂಡ್ಸ್ಗೆ ನಮಗೆ ಶೋಲ್ಡರ್ ಹತ್ರ ಬರುತ್ತೆ ಅಷ್ಟೇ. ಮೇಲೆ ನಮಗೆ ಇಲ್ಲಿ ಹ್ಯಾಂಡ್ಸ್ ಅಟ್ಯಾಚ್ ಮಾಡಿದ್ರೆ ಶೋಲ್ಡರ್ ಹತ್ರ ಮಾತ್ರ ಈ ವರ್ಕು ಬರೋದು. ಸೊ ಇದು ಫುಲ್ ಹ್ಯಾಂಡ್ ವರ್ಕ್ ಆಗಿರುತ್ತೆ. ಇದರ ಶುಗರ್ ಬೀಟ್ಸು, ಜರ್ದೋಸಿ ಮತ್ತು ಪರ್ಲು ಮತ್ತು ಥ್ರೆಡ್ ಇಷ್ಟನ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಇನ್ನೊಂದು ಹ್ಯಾಂಡು. ಬ್ಯಾಕ್ ಪಾರ್ಟ್ ಬರೋದಾದರೆ ನೋಡಿ, ಈ ರೀತಿ ವರ್ಕ್ನ ಮಾಡಿಸಿರೋದು. ಬೋಟ್ ನೆಕ್ ಕಟಿಂಗ್ ಬರುತ್ತೆ ಇದು ಬ್ಯಾಕಲ್ಲಿ. ಸೊ ನಿಮಗೆ ವರ್ಕ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ಪ್ಯಾಟ್ರನಲ್ಲಿ ಒಂದ್ಸಲ ವರ್ಕ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಫಸ್ಟಿಗೆ ನೀವು ಎಂಬ್ರಾಯ್ಡರಿ ವರ್ಕಲ್ಲಿ ಟ್ರೈ ಮಾಡ್ಬೋದು. ಅಂದರೆ ಮಷಿನ್ ವರ್ಕ್ ಬರುತ್ತಲ್ಲ, ಬರೀ ಥ್ರೆಡ್ಡಲ್ಲೇ ಹಾಕುವಂಥದ್ದು, ಅದರಲ್ಲಿ ನೀವು ಟ್ರೈ ಮಾಡಿ ಮತ್ತು ಹ್ಯಾಂಡ್ ವರ್ಕ್ ನೀವು ಟ್ರೈ ಮಾಡ್ಬೋದು. ನೋಡಿ, ಈ ಒಂದು ಡಿಸೈನ್ನ ಯಾವ ರೀತಿ ನಾವು ಕಟ್ ಮಾಡಬೇಕು, ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನೋಡಿ, ಇಲ್ಲಿ ಬೋಟ್ ನೆಕ್ ಬಂದಿದೆ. ಇಲ್ಲಿ ನಮಗೆ ಸ್ಕ್ಯಾಲಪಲ್ಲಿ, ಇಲ್ಲಿ ಬೋಟ್ ನೆಕ್ಕಲ್ಲಿ ಮತ್ತು ಬಾಟಮಲ್ಲಿ ನಿಮಗೆ ಸ್ಕ್ಯಾಲಪ್ಪಲ್ಲಿ ಬರುತ್ತೆ ಈ ವರ್ಕ್ ಅನ್ನೋದು. ನೋಡಿ, ಒಂದೊಂದು ಸಲ ವರ್ಕ್ ಮಾಡೋಕೆ ಕೊಟ್ಟಾಗ ಅವರು ಸುಮಾರಷ್ಟು ಪ್ರಾಬ್ಲಮ್ಗಳು ಮಾಡ್ತಾರೆ. ನೋಡಿ, ಇದು ಒಂದು ಸ್ವಲ್ಪ ಸ್ಲೋಪ್ ಆಗಿ ಡೌನಿಗೆ ಬಂದಿದೆ, ಇದು ಸೈಡ್ಗೆ ಹೋಗಿದೆ. ಈ ರೀತಿ ಪ್ರಾಬ್ಲಮ್ಸ್ ಆದಾಗ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು. ಕೆಲವೊಂದು ಸಲ ವರ್ಕ್ ಮಾಡಿಕೊಡೋರು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಡ್ತಾರೆ. ಅದನ್ನು ನಾವು ಅಡ್ಜಸ್ಟ್ ಮಾಡಿ ಹೊಲಿಬೇಕಂದ್ರೆ ತುಂಬಾ ರಿಸ್ಕಿ ಅನಿಸುತ್ತೆ. ನೋಡಿ, ಬ್ಯಾಕ್ ಈ ಥರ ಕೊಟ್ಟಿದ್ದಾರೆ ಮತ್ತು ಫ್ರಂಟಿಗೆ ನಾರ್ಮಲ್ ಆಗಿ ನಾವು ಕಟ್ ವರ್ಕ್ ಬರುತ್ತಲ್ಲ, ಸೊ ಅದೇ ಥರ ವರ್ಕ್ ಮಾಡಿಸಿರೋದು ಇದು ನೋಡಿ, ಕಟ್ ವರ್ಕಲ್ಲಿ. ಸೊ ಇದನ್ನು ಯಾವ ರೀತಿ ಫ್ರಂಟಲ್ಲಿ ನಮಗೆ ಬ್ಯಾಕಲ್ಲಿ ಬೋಟ್ ನೆಕ್ ಕಟ್ಟಿಂಗ್ ಬರುತ್ತೆ, ಫ್ರಂಟಲ್ಲಿ ಮಾಮೂಲಿ ನಾರ್ಮಲ್ ನೆಕ್ ಕಟ್ಟಿಂಗ್ ಬರುತ್ತೆ. ಇದನ್ನ ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡಾಗಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಕೂಡ ಈ ಒಂದು ಬ್ಲೌಸ್ ಪ್ಯಾಟರ್ನ್ನ ಟ್ರೈ ಮಾಡ್ಬೋದು. ಫಸ್ಟಿಗೆ ನೀವು ಎಂಬ್ರಾಯ್ಡರಿ ವರ್ಕಲ್ಲಿ ಟ್ರೈ ಮಾಡಿ, ಆಮೇಲೆ ಈ ಥರ ಹ್ಯಾಂಡ್ ವರ್ಕಲ್ಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಯಾವ ಮೆಜರ್ಮೆಂಟು ಕರೆಕ್ಟಾಗಿ ಕೊಟ್ಟು ನಾವು ಈ ವರ್ಕ್ ಅನ್ನೋದನ್ನು ಮಾಡಿಸ್ಬೇಕಾಗತ್ತೆ. ನೋಡಿ, ಮೆಷರ್ಮೆಂಟಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ನೆಕ್ ಬಿಡ್ತು ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಬೋಟ್ ನೆಕ್ ಆಗಿರುತ್ತೆ. ಇಲ್ಲಿಂದ ನೀಟಾಗಿ ರೀತಿ ಚೆಕ್ ಮಾಡಿಕೊಂಡ್ರೆ ನೋಡಿ, ನಮಗೆ 9 ಇಂಚಸ್ ಬರ್ತಿದೆ. ಅಂದರೆ ನಮಗಿದು 4.5 ನೆಕ್ ಬಿಡ್ತು ಅನ್ನೋದು ಬರುತ್ತೆ. ನೆಕ್ ಬಿಡ್ತು 4.5 ಬರುತ್ತೆ. ಉಳಿದಿದ್ದನ್ನು ನಾವು ಶೋಲ್ಡರ್ಗೆ ತಗೋಬೇಕಾಗುತ್ತೆ. ಈಗ ನಾವು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಕೆಲವೊಂದು ಸಲ ವರ್ಕ್ ಮಾಡಿಕೊಡ್ತಾರಲ್ಲ ಅವರು, ಸೊ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು. ನೋಡಿ, ಈ ಫ್ಲವರ್ ಎಲ್ಲ ನಮಗೆ ಇದು ಬರೋದೇ ಇಲ್ಲ, ಆದರೂ ಈ ಕಡೆ ಮಾಡಿದಾರಲ್ಲ, ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದನ್ನು ನಾವು ಅವಾಯ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಬನ್ನಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಈಗ ನಾನು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಮಾರ್ಕಿಂಗ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಮೆಷರ್ಮೆಂಟ್ ಬ್ಲೌಸ್ನ ತೊಗೋಬೇಕಾಗುತ್ತೆ. ಮೆಷರ್ಮೆಂಟ್ ಬ್ಲೌಸು ನೋಡಿ, ಮೆಷರ್ಮೆಂಟ್ ಬ್ಲೌಸು ಇದು ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಬ್ಯಾಕಲ್ಲಿ ಬೋಟ್ ನೆಕ್ಗೆ ಮತ್ತು ಫ್ರಂಟಲ್ಲಿ ಡೀಪ್ ನೆಕ್ಗೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಬ್ಲೌಸ್ ಲೆಂತು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು 14 ಇದೆ. ಅವ್ರು ಇನ್ನೂ 1/2 ಇಂಚು ಎಕ್ಸ್ಟೆಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇನ್ನೊಂದು ಬ್ಲೌಸು ಕೊಟ್ಟಿದ್ದಾರೆ, ನಾನು ಅದನ್ನು ಮೆಜರ್ಮೆಂಟ್ಗೆ ಅದನ್ನು ಕೂಡ ತೊಗೊಳ್ತೀನಿ. ನೋಡಿ, ಈ ಒಂದು ಬ್ಲೌಸ್ನ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ, ಈ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸು ಯಾವುದು ಅಂತ ನನ್ನ ಚಾನಲ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ನಾನು ಇದ್ರ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಈ ಒಂದು ಬ್ಲೌಸ್ ಡಿಸೈನ್ ಕಲಿಯೋ ಇಂಟ್ರೆಸ್ಟ್ ಇರೋರು ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ಕಲ್ತ್ಕೋಬೋದು. ತುಂಬಾ ಚೆನ್ನಾಗಿದೆ, ಟ್ರೆಂಡಿಂಗ್ ಪ್ಯಾಟ್ರನ್ ಆಗಿರುತ್ತೆ. ಫ್ರಂಟಲ್ಲಿ ನೋಡಿ, ಈ ಥರ ಸ್ಕ್ಯಾಲಪ್ಪು, ಇಲ್ಲಿ ಬಾರ್ಡ್ರನ್ನ ಕೊಟ್ಟು ಸ್ಟಿಚ್ ಮಾಡಿರುವಂಥ ಬ್ಲೌಸು. ಸೊ ಇದ್ರ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಚಾನಲಲ್ಲಿದೆ, ಒಂದು ಸಲ ವಿಸಿಟ್ ಕೊಟ್ಟು ನೋಡಿ. ಈಗ ನಾನು ಬ್ಲೌಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ನನಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.5 ಇದೆ. ಸೊ 14.5ಗೆ 1 ಇಂಚ್ ಸೇರಿಸಿ 15.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಮಾರ್ಜಿನ್ ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಾರ್ಜಿನ್ ಸಮ ಇದೆ, ನನಗೆ ಯಾವುದೇ ರೀತಿ ವೇರಿಯೇಷನ್ ಇಲ್ಲ, ಮಾರ್ಜಿನ್ನು ಸಮನೇ ಇದೆ. ನಾನಿಲ್ಲಿ 15.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, 15.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆ ಅಂದರೆ ನನಗೆ ಈ ಬ್ಲೌಸು ಅರ್ಜೆಂಟಾಗಿ ಕೊಡಬೇಕಾಗಿದೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೇಗನೆ ಸ್ಟಿಚ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ಪೀಡಾಗಿ ತೊಗೊಳ್ತೀನಿ. ಶೋಲ್ಡರ್ ತೊಗೊಳ್ತಾ ಇದ್ದೀನಿ ನೋಡಿ, ನಾನು ಇಲ್ಲಿಂದ ಇಲ್ಲಿಗೆ. ನೋಡಿ, ಶೋಲ್ಡರ್ ಬಂದು ನನಗೆ ರೆಡಿನೇ ನನಗೆ 15 ಬರ್ತಿದೆ ಶೋಲ್ಡರು. 15 ಅಂದರೆ ನಮಗೆ ನೋಡಿ, 15ನ ಈ ರೀತಿ ಡಿವೈಡೆಡ್ ಬೈ ಮಾಡ್ಕೊಳ್ಳಿ. ಎಷ್ಟು ಬರ್ತಿದೆ? 7.5 ಬರ್ತಿದೆ. ಓಕೆನಾ? 7.5ಗೆ ನಾನಿಲ್ಲಿ
ಲೂಸಿಂಗ್ನ ಆ್ಯಡ್ ಮಾಡ್ತಿದ್ದೀನಿ. ಒಂದು 1/4 ಇಂಚಷ್ಟು ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ 7.75 ಬರುತ್ತೆ. 7.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, 7.75ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 3/4 ಇಂಚು ನಾನು ಡೌನಿಂಗ್ ತಗೊಳ್ತಾ ಇದ್ದೀನಿ. ಇಲ್ಲಿಂದ 3/4 ಇಂಚು ಡೌನಿಂಗ್ ತೊಗೊಂಡು ಇದು ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ವೇಸ್ಟ್ನ ಆಧಾರದ ಮೇಲೆ ಚೆಸ್ಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಕೂಡ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲ್ಡಾಗಿ ನಿಮಗೆ ಹೇಳ್ಕೊಡ್ತೀನಿ. ಈಗ ಚೆಸ್ಟ್ ಎಷ್ಟಿದೆ ಅಂತ ನೋಡಿ, ಈ ರೀತಿ ಹಾಕ್ಕೊಂಡು ನೀವು ಈ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನನಗೆ 19.5 ಬರ್ತಿದೆ ಚೆಸ್ಟು. ಅದನ್ನು 2 ಭಾಗ ಮಾಡ್ಕೊಳ್ಳಿ. ಈ ರೀತಿ ಸಿಂಪಲ್ಲಾಗಿ ನೋಡಿ 9.75 ಬರುತ್ತೆ. 9.75ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ 9.75 ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಎಷ್ಟು ಬರುತ್ತೆ ಇದು ಚೆಸ್ಟು? 39 ಬರುತ್ತೆ. ಸರಿ, 19.25ನ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, 39 ನಮಗೆ ಚೆಸ್ಟ್ ಅನ್ನೋದು ಬರುತ್ತೆ. ಟೋಟಲ್ ಚೆಸ್ಟು ನಮಗೆ 39 ಬರುತ್ತೆ. ಇಲ್ಲ ನಿಮಗೆ ನಾರ್ಮಲ್ ನೆಕ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಆಧಾರದ ಮೇಲೆ ನಾವು ಫ್ರಂಟ್ನ ಮಾರ್ಕ್ ಮಾಡ್ಕೋಬೇಕು ಯಾವ ರೀತಿ ಅಂತ ನೀವು ನೋಡೋದಾದರೆ ನೋಡಿ, ಇಲ್ಲಿಂದ ಈ ಥರ ಚೆಸ್ಟ್ನ ತಗೊಳ್ಳಿ. ಇಲ್ಲಿ 8 ಇಂಚಸ್ ಬರ್ತಿದೆ. 8 ಇಂಚಸ್ ಅಂದರೆ ನಮಗೆ ಇದು ಎಷ್ಟು ಸೈಜ್ ಬ್ಲೌಸು? 16. ನೋಡಿ, 32 ಸೈಜು ಬ್ಲೌಸ್ ಆಗಿರುತ್ತೆ. ಇದು ಅವರಿಗೆ ಸ್ವಲ್ಪ ಟೈಟ್ ಇದೆಯಂತೆ. ಸೊ ಇದಕ್ಕೆ ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಒಂದು 3 ಇಂಚಷ್ಟು ಲೂಸಿಂಗ್ನ ಆ್ಯಡ್ ಮಾಡಿಕೊಂಡ್ರೆ 35 ಬರುತ್ತೆ. ಸೊ ಇದು ಟೈಟ್ ಇರೋದಕ್ಕೆ ನಾವು ಈ ಮೆಷರ್ಮೆಂಟ್ಗೆ ಹೋಗೋಣ. ಅವರು ಇದು ಡೀಪ್ ಕಡಿಮೆ ಇದೆ, ಡೀಪ್ ಅದ್ರ ಪ್ರಕಾರ ಇಡಿ ಅಂತ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ನಾನು ಇದ್ರ ಪ್ರಕಾರನೇ ಹೋಗ್ತೀನಿ. 9.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ನಮಗೆ ಬೋಟ್ ನೆಕ್ಕೆ ಕೊಟ್ಟಿರೋದಕ್ಕೆ ನಾವು 9.75 ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ನಾವು ಚೆಸ್ಟು ಡಿವೈಡೆಡ್ ಬೈ 6 ಮಾಡಬೇಕು. ಚೆಸ್ಟ್ ಎಷ್ಟು? 39 ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲ ಬ್ಲೌಸ್ಗೂ ಸೇಮ್ ಆರ್ಮೋಲ್ನ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಎನಿ ಸೈಜ್, ಚಿಕ್ಕ ಸೈಜ್ ಆಗಿರಲಿ ದೊಡ್ಡ ಸೈಜ್ ಆಗಲಿ ಸೇಮ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳೋಣ. 39 ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ನಮಗೆ 6.5 ಬರುತ್ತೆ. ಓಕೆನಾ, ಇದಕ್ಕೆ ನಾನು 0.5ನ ಆ್ಯಡ್ ಮಾಡ್ಕೊಳ್ತೀನಿ. ಎಷ್ಟಾಗುತ್ತೆ ಆವಾಗ? 7 ಆಗುತ್ತೆ ನಮಗೆ. ನೋಡಿ, ಒಂದು ನಿಮಿಷ. 6.5 ಬರುತ್ತೆ. ಅದಕ್ಕೆ ಪ್ಲಸ್ 0.5ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ 7 ಇಂಚ್ ಬರುತ್ತೆ. 7 ಇಂಚ್ ನಾನಿಲ್ಲಿ ಡೌನಿಂಗ್ನ ತಗೊಳ್ತೀನಿ. ಇಲ್ಲಿ ನಿಮಗೆ ಡೌಟ್ ಬರ್ಬೋದು, ಸೊ ಬೋಟ್ ನೆಕ್ ಕ್ಲೋಸಲ್ಲಿ ಲೂಸಿಂಗ್ನ ಆ್ಯಡ್ ಮಾಡಬೇಕಲ್ಲ ಮೇಡಮ್ ಅಂತಲೂ ಕೇಳ್ಬೋದು. ಸೊ ನೀವು ನಾರ್ಮಲ್ ನೆಕ್ಕಲ್ಲಿ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡ್ರೆ ಅದಕ್ಕೆ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಬೋಟ್ ನೆಕ್ ಬ್ಲೌಸೇ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ನನಗಿಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ನಾನಿಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ನಿಮಗೆ ಏನಾದರೂ ನಾರ್ಮಲ್ ಬ್ಲೌಸ್ ಕೊಟ್ಟು ಅದಕ್ಕೆ ನೀವು ಮೆಷರ್ಮೆಂಟ್ ಬೋಟ್ ನೆಕ್ಗೆ ಹೊಲಿಬೇಕು ಅಂದರೆ ನೀವು ಲೂಸಿಂಗ್ ಕಂಪಲ್ಸರಿ ಆ್ಯಡ್ ಮಾಡಬೇಕಾಗತ್ತೆ. ಮತ್ತು ಈ 39ಗೆ 6 ಡಿವೈಡೆಡ್ ಬೈ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 6.5 ಬರುತ್ತೆ. ಅದಕ್ಕೆ 0.5ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ 7 ಇಂಚ್ ಬರುತ್ತೆ. ಸೊ 7 ಇಂಚು 0.5 ಯಾಕೆ ಅಂದರೆ ಇದು 39 ಸೈಜ್ ಬ್ಲೌಸು ನಮಗೆ ದೊಡ್ಡ ಸೈಜ್ ಬ್ಲೌಸ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ 5 ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಅದೇ ನಿಮಗೆ 36, 34 ಈ ಥರ ಬಂದರೆ ನೀವು 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಂಡು ಆರ್ಮೋಲ್ ಡೌನಿಗೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು 39 ಸೈಜ್ ಆಗಿರೋದ್ರಿಂದ ನಾನು 1/2 ಇಂಚಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. 7 ಇಂಚಸ್ಗೆ ಒಂದು ಇಲ್ಲಿಂದ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆನಾ, 7 ಇಂಚಸ್ ಇಲ್ಲಿಂದ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ ಈ ರೀತಿ. ಈಗ ಒಂದ್ಸಲ ವೇಸ್ಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ವೇಸ್ಟಲ್ಲಿ ನಮಗೆ ಈ ಒಂದು ಐಪಟ್ಟಿನ ಬಿಟ್ಟು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ನೋಡಿ, 31 ಇದೆ. 31 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 31 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಿಮಗೆ ನೋಡಿ 7.75 ಬರುತ್ತೆ. ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 7.75 ಅಂದರೆ 7.75 ಬರುತ್ತೆ. 7.75ನ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ. 1 ಇಂಚ್ ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಇಷ್ಟು ನೀವು ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಇದು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ. ಸೊ ನೆಕ್ ಅಷ್ಟೇ ಸ್ವಲ್ಪ ಡೀಪ್ ಕಡಿಮೆ ಇದೆ ಫ್ರಂಟಲ್ಲಿ, ಅದನ್ನು ನೆಕ್ ಡೀಪ್ ಕೊಡಿ ಅಂತ ಇನ್ನೊಂದು ಬ್ಲೌಸ್ನ ಕೊಟ್ಟಿರೋದು. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಆರ್ಮೋಲು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ, ಆರ್ಮೋಲ್ ಚೆಕ್ ಮಾಡ್ಕೊಳ್ಳೋಕ್ಕೆ ನೋಡಿ, ಈ ಒಂದು ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಟೇಪ್ನ ನೀಟಾಗಿ ಈ ರೀತಿ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ನಮಗೆ 8.25 ಬೇಕಾಗುತ್ತೆ. 8.25 ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ನೋಡಿ, 7.25 ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ ಆದಮೇಲೆ ಇಲ್ಲಿಂದ ನಾವು 3/4 ಇಂಚ್ ಏನು ಡೌನಿಂಗ್ ಮಾಡಿದ್ದೀವೋ ಇಲ್ಲಿಂದ
ಟೇಪ್ನ ಈ ರೀತಿ ಇಟ್ಟು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಇಲ್ಲಿ ನಾವು ಡೀಪ್ ಕೊಡ್ತೀವಿ. ಇಲ್ಲಿ ಪ್ಯಾಕ್ ನೆಕ್ ಆಗಿದ್ದರೆ ನೀವು ಇಲ್ಲೇನು ಮೈನಸ್ ಮಾಡ್ಕೋಬೇಡಿ. ಇದು ನಾನು ಡೀಪ್ ಇರೋದಕ್ಕೋಸ್ಕರ ನಾನು ಇಲ್ಲಿ ಒಂದು 1/4 ಇಂಚಷ್ಟು ಈ ಕಡೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಇಟ್ಟು ರೌಂಡ್ ಶೇಪ್ನ ಕೊಡ್ತೀನಿ. ಓಕೆನಾ? ಈ ರೀತಿ ರೌಂಡ್ ಶೇಪ್ನ ಕೊಟ್ಟು ಇಲ್ಲಿಂದ 1/2 ಇಂಚ್ ಮಾರ್ಜಿನ ಬಿಟ್ಟು ಇಲ್ಲಿಂದ ನಾನು ಚೆಕ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕೊಟ್ಟು ಎಷ್ಟು ಬರುತ್ತೆ ನಮಗೆ ಕರೆಕ್ಟಾಗಿ 8.5 ಬರುತ್ತೆ. ಇಲ್ಲಿ ತೊಗೊಂಡಿದ್ದೆಷ್ಟು ನಾವು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ನೋಡಿ 8.25 ಒಂದು ಪಾಯಿಂಟ್ ಕಡಿಮೆ ನಮಗೆ 8.5 ಬರ್ತಿದೆ. ಇಲ್ಲಿಂದ ನಾವು ಚೆಕ್ ಮಾಡ್ಕೊಂಡಿದ್ರೆ ಆದರೆ ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟು ನಾವು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಈ ರೀತಿ ಒಂದು 1/4 ಇಂಚಷ್ಟು ಒಳಗಡೆಗೆ ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ 8.5 ಬರುತ್ತೆ. ಒಂದು ಲೈನ್ ಹೆಚ್ಚು ಕಮ್ಮಿ ಅಥವಾ ಏನೂ ಪರವಾಗಿಲ್ಲ, ನಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ನಾನು ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ. ಆ ವರ್ಕಲ್ಲಿ ಎಷ್ಟಿದೆ 4.5 ನೆಕ್ ವಿಡ್ತ್ ಇದೆ. 4.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಉಳಿದಿದ್ದನ್ನು ನಾನು ಶೋಲ್ಡರ್ಗೆ ಕೊಡ್ತೀನಿ. ಶೋಲ್ಡರ್ಗೆ ಕೊಟ್ಟು ನೀಟಾಗಿ ಇಲ್ಲಿ ಏನು 3/4 ಇಂಚ್ ಡೌನ್ ಮಾಡಿದ್ದೀನೋ ಈ ರೀತಿ ಶೇಪ್ನ ಕೊಡ್ತೀನಿ. ಓಕೆನಾ? ಈ ರೀತಿ ಶೇಪ್ನ ಕೊಟ್ಟು ಈಗ ನಾವು ವರ್ಕ್ ಬ್ಲೌಸ್ನ ತೊಗೊಂಡು ಇದು ಎಷ್ಟು ಡೌನಿಂಗ್ ಡೀಪ್ ಎಷ್ಟು ತೊಗೊಂಡಿದ್ದಾರೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಡೀಪ್ ತೊಗೊಂಡಿದ್ದಾರೆ ಅವರು 2.5 ಇಂಚು. ಇಲ್ಲಿ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಅಂದರೆ ನಾವು ಶೋಲ್ಡರ್ ಅಟ್ಯಾಚು ಸೇರಿಸಿ ನೋಡ್ಕೊಳ್ಳಿ ಒಂದು ಸಲ. ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ 2.5 ತೊಗೊಂಡಿದ್ದಾರೆ. ನಾನು 1/2 ಇಂಚ್ ಮೇಲೆ ಸ್ಟಿಚಿಂಗಿಗೆ ಬಿಟ್ಟು 3 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕಬೇಕಾಗತ್ತೆ. ಈಗ ಇಲ್ಲೂ ಕೂಡ 4.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ಈ ರೀತಿ ಡ್ರಾ ಮಾಡಿಕೊಂಡು ನನಗೆ ನೆಕ್ ಅನ್ನೋದು ಇಲ್ಲಿ ಬರುತ್ತೆ. ಈಗ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈ ಬ್ಲೌಸ್ ಕಸ್ಟಮರ್ ನನಗೆ ಡೀಪ್ ಹಾಕ್ತಾರೆ. ಸೊ ಹಾಗಾಗಿ ನನಗೆ ಡೀಪ್ ಇರೋದಕ್ಕೇನು ನಾನು ಇಂಜರಿಯಲ್ಲ, ಡೀಪ್ನ ಕೊಡ್ತೀನಿ ನಾನು. ನೋಡಿ 3.5 ಬೇಕು ಅವ್ರಿಗೆ ಪಟ್ಟಿ. ನಾನಿಲ್ಲಿ 4.25ಗೆ ಇಲ್ಲ 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಾನು 3.5 ಅಂದರೆ 3.5ಗಿಂತ ಒಂದು ಕಡಿಮೆ ಬರುತ್ತೆ. ಒಂದು 3.25 ಬರ್ಬೋದು. ರೆಡಿ 3.25 ಬಂದರೂ ಸಾಕು. ಉಳಿದಿದ್ದೆಲ್ಲ ನಾನು ಡೀಪ್ಗೆ ಕನ್ವರ್ಟ್ ಮಾಡ್ತೀನಿ. ಈ ರೀತಿ 4.5ಗೆ ಮಾರ್ಕ್ ಮಾಡಿಕೊಂಡು ಇದೇನು ನಾವು ಮಾರ್ಕಿಂಗ್ ಜಸ್ಟ್ ಹಾಕ್ಕೊಳ್ತಾ ಇರೋದು ಅಷ್ಟೇ. ಇಲ್ಲಿ ನಮಗೆ ವರ್ಕ್ ಏನು ಮಾಡಿದಾರೋ ಅದ್ರ ಮೇಲೆ ನಮಗೆ ಡಿಸೈನ್ ಅನ್ನೋದು ಇಲ್ಲಿ ರೆಡಿ ಆಗುತ್ತೆ. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಈ ರೀತಿ ಸ್ಕ್ಯಾಲಪಲ್ಲಿ ನಮಗೆ ಬ್ಲೌಸ್ ಅನ್ನೋದು ಬರುತ್ತೆ. ಓಕೆನಾ? ಈ ರೀತಿ ಸ್ಕ್ಯಾಲಪಲ್ಲಿ ಬ್ಲೌಸ್ ಅನ್ನೋದು ನಮಗೆ ಬರುವಂಥದ್ದು. ಇಷ್ಟು ಇಲ್ಲಿ ನಾವು ಡಾಟಿಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಒಂದೇ ರೀತಿ ಬ್ಲೌಸಸ್ ಹಾಕಿ ನಮಗೆ ಬೋರ್ ಅನಿಸಿದ್ರೆ ಈ ಥರ ಒಂದು ಸಲ ವರ್ಕ್ ಮಾಡಿ ಒಂದು ಸಲ ಸ್ಟಿಚ್ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಡಾಟು ಕಂಪಲ್ಸರಿ 1 ಇಂಚ್ ನೀವು ಹಿಡಿಲೇಬೇಕಾಗತ್ತೆ. ಈ ರೀತಿ ಡಾಟ್ನ ಮಾರ್ಕ್ ಮಾಡಿಕೊಂಡೆ. ಇಷ್ಟು ಬ್ಯಾಕ್ ಪಾರ್ಟು. ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಓಕೆನಾ? ಇದು ಇಲ್ಲಿಂದ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ. ಈ ಸ್ಕ್ಯಾಲಪ್ ಡಿಸೈನ್ ನಿಮಗೆ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ. ಈ ರೀತಿ ವರ್ಕ್ ಅನ್ನೋದು ನಿಮಗೆ ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಸೊ ನಿಮ್ಗೆ ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಆ ಶೋಲ್ಡರ್ ಲೂಸಿಂಗು 1/2 ಇಂಚ್ ಬೇಡ, ನಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು 3/4 ಇಂಚ್ವರೆಗೂ ಹೋಗ್ಬೋದು. ಇಲ್ಲಿ 1/2 ಇಂಚ್ ತೊಗೊಳ್ಳಿ ಸಾಕಾಗುತ್ತೆ ನಿಮಗೆ. ಲೂಸಿಂಗ್ ಅನ್ನೋದು ರೆಡಿ ಏನಿದೆಯೋ ಅದಕ್ಕೆ ನೀವು 1/2 ಇಂಚನ್ನ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಲೂಸಿಂಗೋಸ್ಕರ. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇದನ್ನ ಒಂದು ಸ್ವಲ್ಪ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 1/2 ಇಂಚ್ ಕಂಪಲ್ಸರಿ ಬಿಡಬೇಕಾಗುತ್ತೆ. 1/2 ಇಂಚು ಕಂಪಲ್ಸರಿ ಬಿಟ್ಟು ನಿಮಗೆ ಮಾರ್ಜಿನ್ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಈ ರೀತಿ ಒಂದ್ಸಲ ಒಂದು ಲೈನ್ನ ಹಾಕ್ಕೊಳ್ಳಿ. ನಿಮಗೆ ಒಂದು ಐಡಿಯಾ ಬರುತ್ತೆ. ಉಪ್ಪಟ್ಟೆ ಐಪಟ್ಟಿಗೆ
ಕಂಪಲ್ಸರಿ 1/2 ಇಂಚ್ ಬಿಡಬೇಕಾಗತ್ತೆ. ಈ ರೀತಿ ಇದನ್ನು ಸೈಡಿಗೆ ತೆಗೆದಿಡೋಣ ಬ್ಯಾಕ್ ಪಾರ್ಟು. ಈಗ ನಾವು ಶೋಲ್ಡರ್ನ ಮೈನಸ್ ಮಾಡಬೇಕು. ಸೊ ಶೋಲ್ಡರ್ನ ಮೈನಸ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಫಾರ್ಮುಲಾ ಇಲ್ಲ, ನೀವು ಎಷ್ಟು ಬ್ರಾಡ್ ಆಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೋಡಿ ನಾನು ಟೋಟಲ್ ತೊಗೊಂಡಿರೋದು 7 ಮುಕ್ಕಾಲು ಅಲ್ವಾ, 7 ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದರಲ್ಲಿ ನಾನು 1.5 ಇಂಚು ಮೈನಸ್ ಮಾಡ್ತೀನಿ. 1.5 ಮೈನಸ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಎಷ್ಟು ಬಿಟ್ಟಿದ್ದೀನಿ, ಶೋಲ್ಡರ್ ಅನ್ನೋದ್ರಲ್ಲಿ ನೀವು ಯಾವುದೇ ರೀತಿ ಚೇಂಜಸ್ನ ಮಾಡಬಾರ್ದು. ನೋಡಿ ಇಲ್ಲಿ ಶೋಲ್ಡರ್ ಬಿಟ್ಟಿರೋದು ನಾನು 3 ಕಾಲು, ಇಲ್ಲಿ 4.25. ಸೊ 3 ಕಾಲು ನಾನು ಶೋಲ್ಡರ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ 3 ಕಾಲು ಶೋಲ್ಡರ್ಗೆ ಮಾರ್ಕ್ ಮಾಡಿಕೊಂಡ್ರೆ ಉಳಿದಿದ್ದನ್ನು ನಾನು ನೆಕ್ ಬಿಡ್ತು ಕೊಡ್ತೀನಿ. ಎಷ್ಟು ಉಳಿದೆ ಅಷ್ಟು ನೆಕ್ ಬಿಡ್ತಿಗೆ ಕೊಡಿ, ಪರವಾಗಿಲ್ಲ, ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ ಬಿಡ್ತಿಗೆ ನಾನು ಕೊಡ್ತಿದ್ದೀನಿ ನೋಡಿ. ಇಲ್ಲಿ 3 ಕಾಲು ಫ್ರಂಟಲ್ಲಿ ಶೋಲ್ಡರ್ಗೆ ಕೊಟ್ಟಾಗ ಉಳಿದಿದ್ದು ಎಷ್ಟು ಉಳಿದಿದೆ ನನಗೆ 3 ಇಂಚ್ ಉಳಿದಿದೆ. ಓಕೆನಾ, 3 ಇಂಚ್ ಉಳಿದಿರೋದ್ರಲ್ಲಿ ನಾನು ನೆಕ್ ಬಿಡ್ತಿಗೆ ಕೊಡ್ತಿದ್ದೀನಿ. ನೆಕ್ ಡೀಪ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಅದು ಅಷ್ಟೇ, ನಾವು ವರ್ಕ್ ಏನು ಮಾಡಿಸಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡೀಪ್ ಅನ್ನೋದು. ನಾವಿಲ್ಲಿ ಎಕ್ಸ್ಟ್ರಾನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟಕ್ಕೆ ನಾವು ರೆಡಿ ಮಾಡಬೇಕಾಗತ್ತೆ. ನೋಡಿ ಇದು ನೆಕ್ ಡೀಪ್ ಕೊಟ್ಟಿದ್ದಾರೆ. ಇಲ್ಲಿಂದ ನೋಡಿ ನಮಗೆ 8.5 ಬರುತ್ತೆ. ಅಂದರೆ ಹಿಂಗೆ ಸ್ಟ್ರೈಟಾಗಿ ತೊಗೊಂಡ್ರೆ ನಮಗೆ 7.5 ಬರುತ್ತೆ. ನಾನಿಲ್ಲಿ 8 ಇಂಚ್ವರೆಗೂ ಹೋಗ್ತೀನಿ. ಯಾಕೆ ಅಂದರೆ 8ವರೆಗೂ ತೊಗೊಂಡ್ರು ನಮಗೆ ಇಲ್ಲಿ ಯಾವುದೇ ರೀತಿ ಶೋಲ್ಡರ್ ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ನಮಗೆ ಬ್ಯಾಕಲ್ಲಿ ಬೋಟ್ ನೆಕ್ ಬಂದಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಬರೋಲ್ಲ. ನೀಟಾಗಿ 8 ಇಂಚಸ್ಸು ಕೊಡ್ಬೋದು. ಇದು ಲೆಂತ್ ಬ್ಲೌಸ್ ಆಗಿದೆ. ಸೊ ಲೆಂತ್ ಆಗಿರೋದಕ್ಕೆ ನಮಗೆ 8 ಇಂಚಸ್ ಕೊಟ್ಟರು ಏನು ನನಗೆ ಬ್ಲೌಸಲ್ಲಿ ಪ್ರಾಬ್ಲಮ್ ಬರೋಲ್ಲ. ನಿಮಗೆ ಬೇಡ ಅಷ್ಟು ಡೀಪ್ ಬೇಡ ಅಂದರೆ ನೀವು 7.5 6 ಈ ರೀತಿ ಕೂಡ ಇಟ್ಕೋಬೋದು ನೀವು. ಸೊ ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ 6 ಕಾಲಿದೆ. ಸೇಮ್ 6 ಕಾಲನ್ನ ನಾನು ಇಲ್ಲೂ ಕೂಡ ತೊಗೊಳ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 6 ಕಾಲು. ಸೇಮ್ ಇಲ್ಲಿಂದನೂ 6 ಕಾಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಎಷ್ಟು ನಾವು ತೊಗೊಂಡಿದ್ದು ಡೌನಿಂಗು 3/4 ಇಂಚ್ ತೊಗೊಂಡಿದ್ವಲ್ಲ, ಈ ಬ್ಯಾಕ್ ಪಾರ್ಟ್ನ ತೊಗೊಂಡು ನೋಡಿ ಈ ರೀತಿ ಪ್ಲೇಸ್ನ ಮಾಡಿ, ನಾವು ಅಷ್ಟು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಡೌನಿಂಗ್ ಮಾಡಿದ್ದೀವೋ ಫ್ರಂಟಲ್ಲೂ ಅಷ್ಟು ಡೌನಿಂಗ್ ಮಾಡಬೇಕಾಗಿಲ್ಲ. ಸೊ ನಾವು ಒಂದು 1/2 ಇಂಚಷ್ಟು ಮಾಡಿದ್ರು ಸಾಕಾಗುತ್ತೆ. ನೋಡಿ ನಮಗಿಲ್ಲಿ ಒಂದು 1/2 ಇಂಚಷ್ಟು ಡೌನಿಂಗ್ ಮಾಡ್ತೀನಿ ನಾನು, ಜಾಸ್ತಿ ಮಾಡೋದಿಲ್ಲ. ಈ ರೀತಿ ಅಷ್ಟು ಡೌನಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಎಷ್ಟಿದೆ ಆರ್ಮೋಲ್ ಲೆಂತ್ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಆರ್ಮೋಲ್ ಲೆಂತ್ ಬಂದು 7 ಕಾಲು ಬರ್ತಿದೆ. ನಾನಿಲ್ಲಿ 7 ತೊಗೊಳ್ತೀನಿ. ಬ್ಯಾಕಲ್ಲಿ ಏನು ತೊಗೊಂಡಿದ್ದೀನೋ ಫ್ರಂಟಲ್ಲೂ ಅಷ್ಟೇ ತೊಗೊಳ್ತೀನಿ. ಅಂದರೆ ನಮಗೆ ಇಲ್ಲಿ 3/4 ಇಂಚ್ ಡೌನಿಂಗ್ ಆದಾಗ 7 ಅನ್ನೋದು ಇಲ್ಲಿಗೆ ಬರುತ್ತೆ. ಸೊ ಇದು ಶಾರ್ಟ್ ಆಯಿತು. ಇವಾಗ ನಾವು ಲೆಸ್ ಮಾಡ್ದಂಗೆ ಆಯಿತು. ಆರ್ಮೋಲಲ್ಲೂ ಕೂಡ ಅರ್ಥ ಆಯ್ತಾ? ಎಷ್ಟು ಲೆಸ್ ಮಾಡಿದ್ದೀವಿ? ಒಂದು 1/2 ಇಂಚಷ್ಟು ಲೆಸ್ ಮಾಡಿದ್ದೀನಿ. 1/2 ಇಂಚಷ್ಟು ಲೆಸ್ನ ಮಾಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಈಗ ನಾನು ಇಲ್ಲಿ ನೋಡಿ ಒಂದು 1/4 ಇಂಚಷ್ಟು ಒಳಗಡೆ ತೊಗೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಟು ನಮಗೆ ಚೆಸ್ಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಚೆಸ್ಟು ಎಷ್ಟು 9.75. ನಾನಿಲ್ಲಿ 10 ಇಂಚು ಕೊಡ್ತೀನಿ. ಫ್ರಂಟಲ್ಲಿ ಒಂದು 1/4 ಇಂಚು, ಬ್ಯಾಕ್ ಇಂಟು 1/4 ಇಂಚು ಲೂಸಿಂಗ್ನ ಕೊಟ್ಟು ಮಾರ್ಕ್ನ ಮಾಡಿದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಕಿಂಗೋಸ್ಕರ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಪ್ರಿನ್ಸಸ್ ಕಟ್ಟಿಗಾದರೆ ಇನ್ನೂ ಸ್ವಲ್ಪ ಲೂಸಿಂಗ್ ಆ್ಯಡ್ ಮಾಡಿ ಇಲ್ಲಿ ಡಾಟ್ಗೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಇದು ಡಾಟ್ ಬ್ಲೌಸ್ ಆಗಿರೋದ್ರಿಂದ ನಾನೇನು ಜಾಸ್ತಿ ಲೂಸಿಂಗ್ನ ಆ್ಯಡ್ ಮಾಡಿಲ್ಲ, ಜಸ್ಟ್ ಒಂದು 1/4 ಇಂಚಷ್ಟು ಲೂಸಿಂಗ್ನ ಆ್ಯಡ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ತಿರೋದು ನಮಗೆ ನೆಕ್ ಪ್ಯಾಟರ್ನ್ ಯಾವ ರೀತಿ ಬರುತ್ತೆ ಅಂತ. ನೋಡಿ ಈ ಥರ ಕಟ್ ವರ್ಕಲ್ಲಿ ನಮಗೆ ನೆಕ್ ಅನ್ನೋದು ಬರುತ್ತೆ. ಈ ರೀತಿ ಕಟ್ ಸ್ವೀಟ್ ಆಗ್ತದ ಕಟ್ ಬರುತ್ತೆ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನು 1.5 ಇಂಚು ಮೈನಸ್ ಮಾಡ್ತಾಯಿದ್ದೀನಿ ಈ ಬ್ಲೌಸ್ಗೆ. ನಮಗೆ ಚೆಸ್ಟ್ ಪಾರ್ಟ್ ನೀಟಾಗಿ ಕುಟ್ಕೋಬೇಕಂದ್ರೆ ನಾನಿಲ್ಲಿ 1.5 ಇಂಚಷ್ಟು ಮೈನಸ್ ಮಾಡ್ತಾಯಿದ್ದೀನಿ. 1.5 ಇಂಚು ಮೈನಸ್ ಮಾಡಿದ್ದಾದಮೇಲೆ ಉಪ್ಪಟ್ಟಿಗೆ ಎಷ್ಟು ಲೆಂತ್ ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಉಪ್ಪಟ್ಟಿಗೆ ಎಷ್ಟು ಲೆಂತ್ ಬೇಕು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಡೀಪು ಕಡಿಮೆ ಇದೆ ಅಂತ ಹೇಳಿದ್ದಾರೆ, ಹಂಗಾರೆ ನಾವು ಈ ಪಟ್ಟಿನೂ ಕೂಡ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇನ್ನೂ ಸ್ವಲ್ಪ ಡೀಪ್ ಜಾಸ್ತಿ ಇರ್ತೀವಲ್ಲ, ಹಾಗಾಗಿ ನಾನಿಲ್ಲಿ 4 ಇಂಚು ಇಡ್ತಿದ್ದೀನಿ. ಇಲ್ಲಿ ನೋಡಿ 4.5 ಸಾಕು. ಸೊ ಇಷ್ಟಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಅಗೈನ್ ಇಲ್ಲಿಂದ 2.75 ಇಲ್ಲ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿದ್ದೀನಿ. ಇಲ್ಲಿಂದ ನಾನು ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ ಫ್ರೀ ಹ್ಯಾಂಡಲ್ಲಿ ನೀವು ಶೇಪ್ನ ಡ್ರಾ ಮಾಡ್ಕೋಬೋದು. ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ಸೈಡಿಗೆ ನಾನು ನೋಡಿ ಇಲ್ಲಿಂದ 1.5 ಇಂಚು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1.5 ಇಂಚು ಮೈನಸ್ ಮಾಡಿ ಇಲ್ಲಿಂದ ಈ ರೀತಿ ಶೇಪ್ನ ಕೊಡ್ತೀನಿ. ಓಕೆನಾ, ಇಲ್ಲಿ ಸ್ಟ್ರೈಟಾಗಿ ಕೊಡ್ತಿದ್ದೀನಿ. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬೇಕು ನಮಗೆ ಈ ಒಂದು ವೇಸ್ಟ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3.5 ಬರುತ್ತೆ. 3.5ಇಂದ ಇಲ್ಲಿ ಕಂಟಿನ್ಯೂ ಮಾಡಿ ಎಷ್ಟು 7.75 ಬೇಕು ನಮಗೆ.
7.25 ವೇಸ್ಟು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಶೇಪ್ ನೀವು ಒಂದ್ಸಲ ಕೊಟ್ಟು ನೋಡಿ ನಿಮಗೆ ಹೇಗೆ ಬಂತು ಫಿಟ್ಟಿಂಗು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಿಮಗೆ 4th ಡಾಟ್ ಬೇಕಂದರೆ ಈ ಶೇಪ್ ನೀವು ಇಷ್ಟು ಲೆಸ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಇಲ್ಲಿಂದ ಒಂದು ಇಷ್ಟು ಬಂದರೆ ಸಾಕಾಗುತ್ತೆ. ನಾನಿಲ್ಲಿ 4th ಡಾಟು ಕೊಡೋದು ಬೇಡ ಅಂತ ಇಲ್ಲಿ ಈ ಥರ ತೊಗೊಂಡಿದ್ದೀನಿ. ಸೊ ನಮಗಿನ್ನೇ ಎಕ್ಸ್ಟ್ರಾ ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ಬ್ಯಾಕ್ ಇದ್ದು ಫ್ರಂಟ್ ಏನಾದರೂ ಜಾಸ್ತಿ ಬರ್ತಿದ್ರೆ ಒಂದು ಡಾಟ್ನ ಚಿಕ್ಕದಾಗಿ ಇಟ್ಕೋಬೋದು, ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟು ಮಾರ್ಕ್ನ ಮಾಡ್ಕೊಂಡೆ ನಾನು. ಈಗ ನಾನು ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಅಫೆಕ್ಸ್ ಪಾಯಿಂಟ್ನ ಫಸ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಅಫೆಕ್ಸ್ ಪಾಯಿಂಟ್ ಬಂದಿರೋದು 10 ಇದೆ. ನಾನು 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚು ಶೋಲ್ಡರ್ ಅಟ್ಯಾಚಿಗೋಸ್ಕರ ಇಲ್ಲಿ ಒಂದು ಲೈನ್ನ ಹಾಕೊಳ್ಳೋಣ. ಇದು ಅಫೆಕ್ಸ್ ಲೈನ್ ಆಗಿರುತ್ತೆ. ಇಲ್ಲಿ ನಾನು ನೋಡಿ 2.5 ಇಂಚು ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈ ಡಾಟ್ ಮೇಲೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ನೀಟಾಗಿ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. 2.5 ಇಂಚಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಮಿಡ್ಲಿಗೆ. ಇಲ್ಲಿಂದನೂ ನಾನು 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದೆಷ್ಟು ತೊಗೊಂಡಿದ್ದೀನೋ ಈ ಲೆಂತ್ ಕೂಡ ಅಷ್ಟೇ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ನೋಡಿ 2.5ಗೆ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನ್ ಡಾಟ್ಗೆ. ನೆಕ್ಸ್ಟು ಇಲ್ಲಿಂದ ಇಲ್ಲೊಂದು ಡಾಟ್ನ ಫಾರ್ಮ್ ಮಾಡಬೇಕಾಗುತ್ತೆ. ಇದು ನಾವು ಒಂದ್ಸಲ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ನಮಗೆ ಎಷ್ಟು ಬೇಕು 8.5 ಬೇಕು. ಇದು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ ನಮಗೆ ಬೇಕಾಗಿರೋದು 8.5 ರೆಡಿ. ನಮಗಿಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. ನಮಗೆ ಎಷ್ಟು 1/4 ಜಾಸ್ತಿ ಬರ್ತಿದೆ. ಇಲ್ಲಿ ನಾನು ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ 1/4 ಇಂಚಷ್ಟು ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿಂದ ನಾನು 3/4 ಬರ್ತಿದೆ. ಇಲ್ಲೂ ಕೂಡ 3/4ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಮಾರ್ಕ್ನ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ಇಲ್ಲಿಗೆ ಇದನ್ನು ಇಲ್ಲಿಗೆ ಈ ರೀತಿ ಶೇಪ್ನ ಕೊಡ್ತೀನಿ. ನೀವು ಈ ಥರ ಕಟ್ ಮಾಡಿಕೊಂಡು ಮತ್ತೆ ಡಾಟ್ನ ಸ್ಟಿಚ್ ಮಾಡಿದಾದ್ಮೇಲೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಫಿನಿಶಿಂಗು. ಇಷ್ಟಾದಮೇಲೆ ನೋಡಿ ಇದು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಅಂಡರ್ ಬಸ್ಟ್ ಪಾಯಿಂಟ್ನು ಕೂಡ ನೀವು ಬ್ಲೌಸಲ್ಲಿ ಮಾರ್ಕ್ನ ಮಾಡ್ಕೋಬೋದು. ನೋಡಿ ಅಂಡರ್ ಬಸ್ಟ್ ಪಾಯಿಂಟ್ಗೆ ಕ್ಯಾಲ್ಕುಲೇಷನ್ ಪ್ರಕಾರನೇ ಮಾಡಬೇಕು ಅಂದ್ರೂ ಕ್ಯಾಲ್ಕುಲೇಷನ್ ಪ್ರಕಾರನೇ ಮಾಡ್ಕೋಬೋದು. ನಿಮ್ಗೆ ಅಳತೆ ಬ್ಲೌಸ್ ಇದ್ದರೆ ಕ್ಯಾಲ್ಕುಲೇಷನೇ ಅವಶ್ಯಕತೆ ಇರಲ್ಲ. ನೀವು ಡೈರೆಕ್ಟಾಗಿ ನೀವು ಇದರಲ್ಲೇ ಬ್ಲೌಸಲ್ಲೇ ಮಾರ್ಕ್ನ ಮಾಡ್ಕೋಬೋದು. ಓಕೆನಾ. ನೋಡಿ ಅಂಡರ್ ಬಸ್ಟ್ ಪಾಯಿಂಟ್ ಎಷ್ಟಿದೆ ಇಲ್ಲಿ 12.5 ಇದೆ. ಅದಕ್ಕೆ 1 ಇಂಚ್ ಸೇರಿಸ್ಕೊಂಡ್ರೆ ನಿಮಗೆ ಅಂಡರ್ ಬಸ್ಟ್ ಪಾಯಿಂಟು ಬಂದ್ಬಿಡುತ್ತೆ 13.5. ನೋಡಿ ಇಲ್ಲಿ ನಾನು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಯಾಕಂದರೆ ಕಪ್ ಶೇಪ್ ನೀಟಾಗಿ ಬರಬೇಕಲ್ವ. ಹಾಗಾಗಿ 1.5 ಇಂಚ್ ನಾನು ಈ ಅಂಡರ್ ಬಸ್ಟ್ ಪಾಯಿಂಟು ಮೆಷರ್ಮೆಂಟ್ ಬ್ಲೌಸ್ಗಿಂತೂ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಮಗೆ ಕಪ್ ಶೇಪಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನಿಮಗೇನಾದರೂ 4th ಡಾಟ್ ಬೇಕು ಅಂದರೆ ಸೊ ಈ ಒಂದು ಲೈನ್ ಮೇಲೇ 4th ಡಾಟ್ನ ಮಾರ್ಕ್ ಮಾಡ್ಕೋಬೋದು. ಈ ರೀತಿ 1/4 ಇಂಚಷ್ಟು ಆ ಕಡೆ 1/4 ಇಂಚು ಈ ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟೂ ರೆಡಿ ಆಗುತ್ತೆ. ಸೊ ಇದರಲ್ಲಿ ಫಾರ್ಮುಲಾ ಯೂಸ್ ಮಾಡಿ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಫಾರ್ಮುಲಾ ಯೂಸ್ ಮಾಡಿದ್ರೆ ಅದು ಗೊತ್ತಿರೋರಿಗೆ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಲ್ಲ, ಕ್ಯಾಲ್ಕುಲೇಷನ್ ಎಲ್ಲ ಗೊತ್ತಿರೋರಾದರೆ ನೀಟಾಗಿ ಆ ಫಾರ್ಮುಲಾ ಪ್ರಕಾರ ಕಟ್ ಮಾಡ್ಕೊಳ್ತಾರೆ. ಸೊ ಕ್ಯಾಲ್ಕುಲೇಷನ್ ಬರಲ್ಲ ನಮಗೆ, ಅಳತೆ ಬ್ಲೌಸ್ ಪ್ರಕಾರ ನಾವು ಬ್ಲೌಸ್ನ ಕಟ್ ಮಾಡ್ತೀವಿ ಅನ್ನೋರಿಗೆ ನಿಮಗೆ ಫಾರ್ಮುಲಾಸ್ ಎಲ್ಲ ಕೊಟ್ಟಾಗ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಅದು ಫಾರ್ಮುಲಾಸ್ ಕೊಟ್ಟು ನಾನು ಮಾರ್ಕ್ನ ಮಾಡಿದ್ದೀನಿ ಸುಮಾರಷ್ಟು ವೀಡಿಯೋ ನೋಡಿ ಬೇಕಾದ್ರೆ. ನಿಮಗೆ ಫಾರ್ಮುಲಾ ಇಲ್ಲದೇನೂ ನಾವು ನೀಟಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇದು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಈಗ ಇದ್ರ ಪ್ರಕಾರ ನಾನು ಬ್ಲೌಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ನೆಕ್ನ ಕಟ್ ಮಾಡಬೇಡಿ. ಯಾಕಂದರೆ ಈ ವರ್ಕ್ ಬ್ಲೌಸಲ್ಲಿ ನೀವು ನೆಕ್ನ ಕಟ್ ಮಾಡಬಾರ್ದು. ನೋಡಿ ಇಲ್ಲಿ ಕ್ರಾಸಿಂಗ್ ತೊಗೊಂಡಿದ್ದೀನಿ, ನಾನು ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ನೆಕ್ನ ಕಟ್ ಮಾಡ್ತಾಯಿದ್ದೀನಿ. ಇಲ್ಲೊಂಚೂರು ನೀವು ಈ ಥರ ಟ್ರಯಾಂಗಲ್ ಥರ ಕಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಕಟ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಮುಗೀತು. ಈಗ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಉಳಿದಿರುವಂಥ ಕ್ಲಾತ್ನ ನಾನಿಲ್ಲಿ ಲೈನಿಂಗ್ ತೊಗೊಂಡಿದ್ದೀನಿ. 110 ತೊಗೊಂಡಿದ್ದೀನಿ. ನೋಡಿ ಲೈನಿಂಗ್ನ ಈ ರೀತಿ ಫೋಲ್ಡ ಮಾಡ್ಕೊಳ್ಳಿ, ಡಬಲ್ ಫೋಲ್ಡು. ನಾವಿಲ್ಲೇನು ಪೀಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಪರ್ಫೆಕ್ಟಾಗಿ ಹಾಗೇ ನಾವು ಸ್ಟಿಚ್ನ ಮಾಡ್ಕೋಬೋದು. ಯಾಕಂದರೆ ನಾನು ಲೈನಿಂಗ್ ಇಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ನಮಗೆ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ. ನೋಡಿ ಈ ರೀತಿ ನೀಟಾಗಿ ಇವರಿಗೆ ಸ್ಲೀವ್ ಲೆಂತು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನೋಡಿ 11.5 ಅವ್ರಿಗೆ ಸ್ಲೀವ್ ಲೆಂತ್ ಬೇಕು. ನಾನು 1 ಇಂಚ್ನ ಹ್ಯಾಡ್ ಮಾಡಿಕೊಂಡು 12.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 12.5 ಒಂದು ಲೈನ್ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ನಮಗೆ ಆರ್ಮೋಲ್ ಲೂಸಿಂಗ್ ಎಷ್ಟು ಬೇಕು 8.5 ಬೇಕು. 8.5ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ನೋಡಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 8.5ಗೆ ಎಷ್ಟು ಬಂತು ನಮಗೆ 4
ಕಾಲು ಬರ್ತಿದೆ. ಇದರಲ್ಲಿ ಒಂದು 3/4 ಇಂಚಿನ ಮೈನಸ್ ಮಾಡ್ತೀನಿ ನಾನು. 3/4 ಇಂಚಿನ ಮೈನಸ್ ಮಾಡಿದ್ರೆ ನಮಗೆ 3.5 ಇಂಚು ಬರುತ್ತೆ. 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ನೀಟಾಗಿ ಬ್ಲೌಸು ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ನೋಡಿ ನಮಗೆ 5 ಇಂಚು ಬೇಕಾಗುತ್ತೆ. 5 ಇಂಚು ನಾನು ಒಂದು 1/2 ಇಂಚು ಬಿಟ್ಟು ನೋಡಿ, ಒಂದು 1/2 ಇಂಚು ಬಿಟ್ಟು ಇಲ್ಲಿ 5ಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1.5 ಇಂಚು ಆ್ಯಡ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈಗ ನಾನು ಇಲ್ಲಿಂದ 8.5 ನನಗೆ ಬೇಕಾಗಿರೋದು. 8.5ಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚು ಸಿಗುತ್ತೆ ನನಗಿಲ್ಲಿ. ಇಷ್ಟಾದಮೇಲೆ ಈಗ ಇಲ್ಲಿಂದ ನಾನು 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗತ್ತೆ. ಇಲ್ಲಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ ಟೇಪು. ಈಗ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಶೇಪ್ನ ಕೊಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ 8.5 ಬರುತ್ತಾ ಅಂತ. ನೋಡಿ ಈ ರೀತಿ ನೋಡಿ, ನಮ್ಗೆ ಇನ್ನೂ ಒಂದು 1/4 ಇಂಚ್ ಜಾಸ್ತಿನೇ ಬರ್ತಿದೆ. ನಾನು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಒನ್ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇಷ್ಟು ನಮ್ಮ ಒಂದು ಸ್ಲೀವ್ ಮಾರ್ಕಿಂಗು. ಇದರಲ್ಲೂ ಕೂಡ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಸ್ಲೀವ್ ಮಾರ್ಕಿಂಗು ಕೂಡ ತೋರಿಸಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿದ್ದೀವೋ ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡಿಕೊಂಡು ಮಿಡ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚ್ ಬರೋ ಥರ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಶೇಪ್ನ ಕೊಟ್ಟು ನಾವು ಕಟ್ ಮಾಡಿಕೊಂಡ್ರೆ ಹ್ಯಾಂಡ್ಸ್ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಫ್ರಂಟು ಕಟ್ಟಿಂಗ್ ಅನ್ನೋದು ಮುಗೀತು. ಇಷ್ಟು ಸ್ಲೀವ್ಸ್ ಕಟ್ಟಿಂಗು. ನೆಕ್ಸ್ಟು ನಾವು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಉಳಿದಿರೋ ಲೈನಿಂಗ್ನ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಫೋಲ್ಡ್ನ ಮಾಡಿ ಇಲ್ಲಿ ನಾನು ನೋಡಿ 3.25 ಇಂಚನ್ನ ತಗೊಳ್ತಾ ಇದ್ದೀನಿ ನಾನು. ಇದು ನಮಗೆ ಎಷ್ಟು ವೇಸ್ಟು 7.25 ಇದೆ. 8.25 9.25 ನಾನು 10.25 ತೊಗೊಳ್ತಾ ಇದ್ದೀನಿ. 3 ಇಂಚ್ ಸೇರಿಸಿ ನಮ್ಮ ವೇಸ್ಟ್ ಮೆಷರ್ಮೆಂಟ್ ಏನಿದೆಯೋ ಅದಕ್ಕೆ 3 ಇಂಚು ಸೇರಿಸಿ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ 3.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಶೇಪ್ನ ಡ್ರಾ ಮಾಡಬೇಕಾಗುತ್ತೆ. ಶೇಪ್ ಬೆಲ್ಟ್ಗೋಸ್ಕರ ಈ ರೀತಿ ಈಸಿಯಾಗಿ ನಾವು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಕ್ರಾಸಾಗಿ ಒಂದು 1/4 ಇಂಚಷ್ಟು ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ ನಾನು ಶೇಪ್ನ ಕೊಡ್ತೀನಿ. ಇಷ್ಟು ಶೇಪ್ ಬೆಲ್ಟು, ಇದು ಸ್ಲೀವ್ಸು, ಫ್ರಂಟು ಮತ್ತು ಬ್ಯಾಕು. ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ನಾನು ಇದನ್ನು ಫ್ಲೋರ್ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇದನ್ನು ನೋಡಿ ಫ್ಲೋರ್ ಮೇಲೆ ಹಾಕ್ಕೊಂಡು ನಾವು ವರ್ಕ್ ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು. ಬಟ್ಟೆನ ಆ ರೀತಿ ಸೆಟ್ ಮಾಡಿಕೊಂಡು ನೀವು ಕಟ್ನ ಮಾಡ್ಕೋಬೇಕು. ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋ ಥರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಲ ಕಟ್ಟಿಂಗ್ ಮಾಡಿದ್ಮೇಲೆ ವರ್ಕ್ ಬ್ಲೌಸ್ಗಳು ಮತ್ತು ನಾವು ಅಡ್ಜಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಗಮನ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಇದು ಅಷ್ಟೇ, ಸ್ಲೀವ್ಸು ಅಷ್ಟೇ ಕರೆಕ್ಟಾಗಿ ಡಿಸೈನು ಒಂದ್ರ ಮೇಲೆ ಒಂದು ಬಂದಿರಬೇಕು. ಆ ರೀತಿ ನೋಡಿ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ ಈ ಫ್ಯಾಬ್ರಿಕ್ ಎಲ್ಲ ಹೋಗಿದೆ, ಹಾಗಾಗಿ ಅಲ್ಲಿ ಕಟ್ ಮಾಡಿಕೊಂಡೆ. ಸ್ಲೀವ್ಗೆ ಬಟ್ಟೆ ಕಟ್ಟಬೇಕಾಗತ್ತೆ. ಸೊ ಶೇಪ್ ಬೆಲ್ಟು ಕಟ್ ಮಾಡ್ಕೊಂಡಿದ್ದಾಯಿತು. ಇಷ್ಟು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗು. ಈಗ ಸ್ಟಿಚಿಂಗ್ ನೋಡೋದಾದರೆ ನೀಟಾಗಿ ಮಿಡ್ಲಿಗೆ ಕಟ್ ಮಾಡಿಕೊಂಡು ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿ. ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಮೇಲೆ
ಆ ಡಿಸೈನ್ ಏನು ಬಂದಿದೆಯೋ ಅದಕ್ಕಿಂತ ನಮ್ಗೆ 1 ಇಂಚಷ್ಟು ಮೇಲೇ ಬರುತ್ತೆ, ಪ್ಲೈನ್ ಬರುತ್ತೆ. ಯಾಕಂದರೆ ಇದನ್ನು ಇನ್ನೂ ಸ್ವಲ್ಪ ಮೇಲಕ್ಕೆ ಹಾಕ್ಕೊಂಡ್ರೆ ಸ್ಲೀವ್ಸ್ನ ನಮಗೆ ವರ್ಕ್ ಅನ್ನೋದು ಇಲ್ಲಿ ಖಾಲಿ ಅನಿಸ್ಬಿಡುತ್ತೆ ಶೋಲ್ಡ್ರ್ ಹತ್ರ. ಹಾಗಾಗಿ ಸ್ವಲ್ಪ ನಾನು ಡೌನ್ಗೆ ಇಟ್ಕೊಂಡು ಸ್ಲೀವ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಈ ವರ್ಕ್ಗಿಂತ ಸ್ವಲ್ಪ ನಾನು ಕೆಳಗಡೆಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನನಗಿಲ್ಲಿ ಪ್ಲೈನ್ ಆಗಿಬಿಡುತ್ತೆ ಮೇಲೆ ಅಂತ. ಈ ರೀತಿ ನಾನು ಒಂದು 1/2 ಇಂಚಷ್ಟು ಆ ವರ್ಕ್ಗಿಂತ ಲೋಡಿಂಗ್ ಏನು ಕೊಟ್ಟಿದ್ದಾರೋ ಹ್ಯಾಂಡ್ಸ್ಗೆ ಅದಕ್ಕಿಂತ ಸ್ವಲ್ಪ ಒಂದು 1/2 ಇಂಚಷ್ಟು ನಾನು ಕೆಳಗಡೆಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಮಿಡ್ಲಿಗೆ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಒಂದು ಮೇಲೆ ನಾನು ರೆಡಿ ಸ್ಟಿಚ್ ಒಂದು ಹಾಕ್ಕೊಳ್ತೀನಿ. ಆಮೇಲೆ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಡಿಸೈನು ಮಿಡ್ಲಿಗೆ ಬರಬೇಕು, ಆ ಥರ ನೀವು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗಿರೋದು. ಸೊ ಇದಕ್ಕೆ ಒಂದು ಸ್ಲೀವ್ಗೆ ಏನು ಬಟ್ಟೆ ಕಟ್ಟೋ ಅವಶ್ಯಕತೆ ಇಲ್ಲ. ಇನ್ನೊಂದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ಗೆ ಬಟ್ಟೆ ಕಟ್ಟಬೇಕಾಗತ್ತೆ. ನೋಡಿ ಇಲ್ಲಿ ಶಾರ್ಟೇಜ್ ಬಂದಿದೆ. ಸೊ ಅದನ್ನು ಯಾವ ರೀತಿ ಕಟ್ಟೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಬಿಗಿನರ್ಸಿಗೆ ಅದ್ರ ಗೊತ್ತಿಲ್ಲದೆ ಇರಬಹುದು, ಸೊ ಅವರಿಗೆ ಗೊತ್ತಾಗಲಿ ಅಂತ ನಾನಿಲ್ಲಿ ತೋರಿಸ್ತಿರೋದು. ನೋಡಿ ಈ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ನೋಡಿ ಇಲ್ಲಿ ಎಷ್ಟು ಕಟ್ಟಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇಷ್ಟು ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಪೀಸ್ನ ಕಟ್ಟಬೇಕಾಗತ್ತೆ. ನೋಡಿ ಇಲ್ಲಿ ಈ ರೀತಿ ಡೈರೆಕ್ಟಾಗಿ ನಾವು ಒಂದು ಪೀಸ್ನ ತೊಗೊಂಡು ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಮೇಲೆ ಒಂದು ಕಿನಾರೆ ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗ್ಗೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಸಮೇತ ನಮಗೆ ರೆಡಿ ಆಗಿಬಿಡುತ್ತೆ ಸ್ಲೀವ್ ಅಟ್ಯಾಚು. ಇಲ್ಲೂ ಕೂಡ ಸ್ವಲ್ಪ ಪೀಸ್ ಕಟ್ಟಬೇಕಾಗಿ ಬಂದಿದೆ. ಸೊ ಅಲ್ಲೂ ಕೂಡ ನಾನು ಕಟ್ತಾ ಇದ್ದೀನಿ ಪೀಸ್ನ. ನೋಡ್ತಿರ್ಬೋದು ನೀವು ಈ ರೀತಿ ನೀಟಾಗಿ ಕಟ್ಕೋಬೋದು. ಇಲ್ಲಾಂದರೆ ನೀವು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಮುಂಚಿತವಾಗೂ ಕೂಡ ಕಟ್ಕೋಬೋದು. ಇಲ್ಲಿ ಬ್ಲೌಸ್ ವರ್ಕ್ ಮಾಡಿಸಿರೋದು ಹೆಂಗಾಗಿದೆ ಅಂದರೆ ಸ್ವಲ್ಪ ಅದು ತುಂಬಾ ಬ್ಲೌಸ್ನ ಜಗ್ಬಿಟ್ಟು ವರ್ಕ್ ಮಾಡಿದ್ದಾರೆ. ಅದಕ್ಕೆ ನೋಡಿ ವರ್ಕ್ ಪಕ್ಕ ಎಲ್ಲ ಸ್ವಲ್ಪ ರಿಂಕಲ್ ಬಂದಂಗೆ ಅನಿಸ್ತಾ ಇದೆ ನನಗೆ. ಸೊ ಆದ್ರೂ ವರ್ಕ್ ಮಾಡಿದಾಗ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಅಂಥ ಪರಿಸ್ಥಿತಿ ಬಂದಾಗ ನಾವು ನೀಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗತ್ತೆ. ನೀಟಾಗಿ ಗುಂಡ್ಪಿನ್ನ ಹಾಕ್ಕೊಳ್ಳಿ. ನೀವು ಬಟ್ಟೆ ಯಾವುದೇ ಕಾರಣಕ್ಕೂ ಜರುಗಬಾರ್ದು. ನಾನು ಮಿಡ್ಲಲ್ಲಿ ಮಾತ್ರ ನೆಕ್ನ ಸ್ಟಿಚ್ ಮಾಡೋದ್ರಿಂದ ಬಟ್ಟೆ ಜರುಗದೇ ಇರೋ ಥರ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಒಂದು ಸಲ ಇಲ್ಲ ಅಂದರೆ 2 ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ನೀಟಾಗಿ ಗುಂಡ್ಪಿನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಒನ್ಸ್ ನಾವು ವರ್ಕ್ ಬ್ಲೌಸಸ್ನ ಕಟ್ ಮಾಡಿದ್ದಾದಮೇಲೆ ನೆಕ್ಕು ಮತ್ತು ನಾವೇನು ಮಾಡೋಕ್ಕಾಗದೆ ಆಗಿಬಿಡುತ್ತೆ. ಹಾಗಾಗಿ ನೀವು ತುಂಬಾ ಕೇರ್ಫುಲ್ಲಾಗಿ ಈ ವರ್ಕ್ ಬ್ಲೌಸ್, ಎಸ್ಪೆಷಲಿ ಹ್ಯಾಂಡ್ ವರ್ಕ್ ಬ್ಲೌಸಸ್ಸು, ಅದರಲ್ಲಿ ಬೀಡ್ಸು ಎಲ್ಲ ಇರ್ತಾವಲ್ಲ, ಒಂದು ಹತ್ರ ನಮಗೆ ಒಂದು ಬೀಡ್ಸ್ ಹೋಯ್ತು ಅಂದರೂ ನಮ್ಮ ಬ್ಲೌಸ್ ಲುಕ್ಕೇ ಹೋಗ್ಬಿಡುತ್ತೆ. ಮತ್ತು ಒಂದು ಹತ್ರ ಬೀಟ್ ಏನಾದರೂ ಕಟ್ ಆಯಿತು ಅಂದರೆ ನಮಗೆಲ್ಲವೂ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ತುಂಬಾ ಕೇರ್ಫುಲ್ಲಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನನಗೆ ಏನು ಬೇಕಾಗಿರೋ ಇಲ್ಲಿ ಡೀಪು ಇಷ್ಟು, ಈ ಕಡೆ ಕ್ಲಾತು ಉಳಿಸ್ಬೇಕಾಗಿರೋದು ಇಷ್ಟು ನನಗೆ ಡೀಪ್ ಬೇಕಾಗಿರೋದು. ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಅಲ್ಲಿ ಬರಲಿ ಅಂತ. ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಆ ಸ್ಕ್ಯಾಲಪ್ ಪಕ್ಕನೇ ನೀಟಾಗಿ ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನು. ಆ ಸ್ಕ್ಯಾಲಪ್ ಪಕ್ಕನೇ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಸಿಂಗಲ್ ಫುಟ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಡಬಲ್ ಫುಟಲ್ಲೇ ನನಗೆ ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಡಬಲ್ ಫುಟಲ್ಲೇ ನಾನು ಸ್ಟಿಚ್ನ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದ್ರೆ ನೀವು ಸಿಂಗಲ್ ಫುಟ್ನ ಯೂಸ್ ಮಾಡಬೇಕು. ಹೆವಿ ವರ್ಕ್ ಬಂದಾಗ ನಮಗೆ ಸಿಂಗಲ್ ಫುಟ್ನ ನಾನು ಯೂಸ್ ಮಾಡ್ತೀನಿ. ಯೂಶ್ವಲಿ ಸ್ವಲ್ಪ ನಾರ್ಮಲ್ ನೆಕ್ಕೆ ಇದ್ದಾಗ, ನಾರ್ಮಲ್ ವರ್ಕೇ ಇದ್ದಾಗ ನಾನು ಡಬಲ್ ಫುಟಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿ, ಈ ಸ್ಟಿಚ್ ಹಾಕೋವಾಗ ನೀವು ಸ್ಟಿಚ್ ಅನ್ನೋದು ಹತ್ರ ಇಲ್ಲಿ ಸ್ಟಿಚ್ಚು, ನೀವು ತುಂಬ ಡಿಸ್ಟೆನ್ಸಲ್ಲಿ ಸ್ಟಿಚ್ನ ಹಾಕಬಾರ್ದು, ಹತ್ರ ಇರಬೇಕು. ಮತ್ತು ಸ್ಟಿಚ್ ಸೈಜು ಕೂಡ ನೀವು ಕಡಿಮೆ ಇಟ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು 1/4 ಇಂಚಿಗಿಂತ ಕಡಿಮೆನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಕಟ್ ಮಾರ್ಕ್ಸು ಕೂಡ ಕಂಪಲ್ಸರಿ. ಯಾಕಂದರೆ ಕಟ್ ಮಾರ್ಕ್ಸ್ ನಾವು ಯಾವ ರೀತಿ ನೀಟಾಗಿ ಇಟ್ಕೊಳ್ತೀವೋ ಬ್ಲೌಸ್ ಟರ್ನ್ ಕೂಡ ಅಷ್ಟು ಚೆನ್ನಾಗಾಗುತ್ತೆ. ಲೈನಿಂಗು ಬ್ಯಾಕ್ಗೆ ಟರ್ನ್ ಮಾಡಬೇಕಂದ್ರೆ ನಾವು ನೋಡಿ ಈಗ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ನೀಟಾಗಿ ನೋಡಿ ಲೈನಿಂಗ್ನ ಒಳಭಾಗ ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ನೀಟಾಗಿ ಬ್ಲೌಸ್ ಶೇಪ್ ಅನ್ನೋದು ಬಂದುಬಿಡುತ್ತೆ. ನೋಡಿ ಈಗ ನಾನಿಲ್ಲಿ ಒಂದು ಮೊಳೆನ ತಗೊಳ್ತೀನಿ. ಆ ಒಂದು ಕಾರ್ನರ್ ಶೇಪ್ನ ಕೊಡೋದಕ್ಕೆ, ನೋಡಿ ಈ ರೀತಿ ಶೇಪ್ನ ಕೊಡೋದಕ್ಕೆ
ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ನಲ್ಲ ಮಷಿನ್ ವರ್ಕು ಒಂದು ಸಲ ಟ್ರೈ ಮಾಡಿ ನೋಡಿ ಬಿಗಿನರ್ಸ್ ಆದರೆ. ಆಮೇಲೆ ನೀವು ಹ್ಯಾಂಡ್ ವರ್ಕ್ ಬ್ಲೌಸ್ನ ಟ್ರೈ ಮಾಡ್ಬೋದು. ನೋಡಿ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದ ಆದಮೇಲೆ ನನ್ನ ಮೇಲೆ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತೀನಿ. ನನಗಿಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಥ್ರೆಡ್ ವರ್ಕ್ ಬಂದಿರೋದ್ರಿಂದ ಫುಟ್ಟು ಮೂವ್ ಆಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಿಮಗೇನಾದರೂ ಅಲ್ಲಿ ಸ್ಟೋನ್ಸ್ ಲೈನು ಇಲ್ಲ ಚೈನ್ಸ್ ಲೈನು ಈ ಥರದ್ದು ಬಂದಾಗ ನೀವೇನು ಮಾಡ್ತೀರಾ ಅಂದರೆ ಅದನ್ನು ಸಿಂಗಲ್ ಫುಟನ್ನೇ ಯೂಸ್ ಮಾಡೋದು ಬೆಸ್ಟು. ನೋಡಿ ನೆಕ್ಕಿಗೆ ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕಬೇಕು. ಅದು ಒಂದು ಸೈಡ್ ಲಾಂಗಾಗಿ ವರ್ಕ್ ಮಾಡೋರು ಬಾಟಮಿಗೆ ಬರಬೇಕಾದ್ರೆ ಬಾರ್ಡ್ರ್ ಮೇಲೆ ವರ್ಕ್ ಮಾಡೋರಲ್ಲ, ಅದು ಒಂದು ಶಾರ್ಟಾಗಿ ವರ್ಕ್ ಮಾಡಿದ್ದಾರೆ. ಆ ಥರ ವರ್ಕ್ ಮಾಡೋರು ಮಾಡಿಕೊಟ್ಟಿರೋದು. ನೋಡಿ ನೀಟಾಗಿ ಈ ರೀತಿ ದಾರಗಳೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನೆರಡನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನೋಡ್ಕೋಬೇಕಾಗತ್ತೆ. ನೀಟಾಗಿ ನೋಡಿಕೊಂಡು ನಾವು ಅಟ್ಯಾಚ್ ಮಾಡಬೇಕು. ನೋಡಿ 3/4 ಇಂಚಿನ ಕ್ರಾಸ್ ತೊಗೊಂಡಿದ್ನಲ್ಲ ಶೋಲ್ಡರ್ ಸ್ಲೋಪು, ಅದನ್ನ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ರಿಂಕಲ್ ಬರಬಾರ್ದು, ಆ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಸುತ್ತೂ ಅಟ್ಯಾಚ್ ಮಾಡ್ಕೋಬೇಕು. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ಬ್ಲೌಸು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಥರ ಎಲ್ಲ ಬ್ಲೌಸ್ಗಳನ್ನ ನಾವು ರೆಡಿ ಮಾಡಬೇಕಂದ್ರೆ ನಮಗೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ. ನೋಡಿ ಮೇಲೆ ನೆಕ್ ಹತ್ರ ಕೂಡ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸಸ್ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಪೈಪಿಂಗ್ನ ತಗೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಸೊ ವರ್ಕ್ ಬ್ಲೌಸ್ ನೆಕ್ಕಿಗೂ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡೆ. ಈಗ ಒಂದು ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೊಳ್ಳೋ ಟೈಮ್. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇದು ಒಂದೇ ಫೋಲ್ಡಿಂಗ್ ಅನ್ನೋದು ಕೂಡ ಒಂದೇ ವಿಡ್ತಲ್ಲಿರಲಿ, ಆವಾಗ ನಿಮಗೆ ಬ್ಲೌಸ್ ಅನ್ನೋದು ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಈಗ ಈ ರೀತಿ ಫೋಲ್ಡ್ನ ಮಾಡಿ ನಾನು ಪೈಪಿಂಗ್ ಪಕ್ಕನೇ ಸ್ಟಿಚ್ ಒಂದು ಹಾಕ್ತೀನಿ, ಕಿನಾರೆ ಸ್ಟಿಚ್ನ. ಈಗ ನಾನು ಒಳಗಡೆ ಇರೋ ಕ್ಲಾತ್ನ ಏನು ಮಾಡ್ತೀನಿ ಅಂದರೆ ಓವರ್ಲಾಕ್ ಮಾಡ್ಕೊಳ್ತೀನಿ, ಅದ್ರ ಮೇಲೆ ಸ್ಟಿಚ್ ಹಾಕೋದಿಲ್ಲ. ಈಗ ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು. ನೋಡಿ ಈ ರೀತಿ ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ನಿಮಗೆ ಫೈನಲ್ಲಾಗಿ ಈ ರೀತಿ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು ನೀವು. ಈಗ ನಾನು ವೇಸ್ಟ್ಗೆ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ವೇಸ್ಟ್ಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ 1.5 ಇಂಚಷ್ಟು ವಿಡ್ತಲ್ಲಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದ ನೋಡಿ ನಿಮ್ಮ ಬ್ಯಾಕ್ ಪಾರ್ಟಲ್ಲಿ ವೇಸ್ಟ್ ಎಷ್ಟಿದೆ ಚೆಕ್ ಮಾಡಿಕೊಂಡು ಅಷ್ಟು ಉದ್ದ ನೀವು ಕೊಡಬೇಕಾಗತ್ತೆ. ಈಗ ನೋಡಿ ಫೋಲ್ಡ್ ಮಾಡಿ ನೀವು ಬೇಕಾದ್ರೆ ಇಲ್ಲಿ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ನನಗೆ ಟೈಮ್ ಇಲ್ಲ ಅಂತ ನಾನು ಸ್ಟಿಚ್ಚೇ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ರೆಡಿ ಆಗುತ್ತೆ ಬ್ಲೌಸ್ ಅನ್ನೋದು. ಬ್ಯಾಕ್ ಪಾರ್ಟಲ್ಲಿ ಈ ಡಿಸೈನ್ ನೀವು ಹೊಲಿಲಿಕ್ಕೆ ಇಷ್ಟಪಡೋಂಗಿದ್ರೆ ಈ ಥರ ಸ್ಟಿಚಿಂಗ್ ಮಾಡಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ನಾನು ಸೈಡ್ ಅಟ್ಯಾಚಿಗೆ ನೋಡಿ ಈ ರೀತಿ ಸೈಡ್ ಅಟ್ಯಾಚಿಗೆ ಸರಿ ಡಾಟ್ ನೀಟಾಗಿ ಸ್ಟಿಚ್ ಆಗಿರಲಿಲ್ಲ, ಅದು ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ ನಿಮಗೆ ಗೊತ್ತೇ ಇದೆ, ಈ ಥರ ವಿ ಶೇಪಲ್ಲಿ ನೆಕ್ ಅನ್ನೋದು ಬಂದಿದೆ. ಇದನ್ನು ಸ್ವೀಟ್ ಆರ್ಟ್ ನೆಕ್ ಅಂತಲೇ ಕರೀತಾರೆ. ಇನ್ನು ಸ್ವಲ್ಪ ಕರ್ವಾಗಿ ಬಂದರೆ ಅದನ್ನ ಸ್ವೀಟ್ ಆರ್ಟ್ ನೆಕ್ ಅಂತಲೂ ಕರೀತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ನೋಡಿ ಈಗ ನಾನು ಇದನ್ನು ಎಕ್ಸಸ್ ಇರೋದನ್ನ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ.
ಸ್ಟಿಚ್ನ ಹಾಕ್ಕೊಂಡು ಕಟ್ ಮಾರ್ಕ್ಸ್ ಇಟ್ಕೊಂಡು ನೀಟಾಗಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಟರ್ನ್ ಮಾಡ್ಕೊಂಡು ಒಂದು ಕಿನಾರಿ ಸ್ಟಿಚ್ ಒಂದು ಹಾಕ್ಕೋಬೇಕು. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದರ ಎಕ್ಸಸ್ ಫ್ಯಾಬ್ರಿಕ್ ಎಲ್ಲ ಮತ್ತೆ ಕಟ್ ಮಾಡ್ಕೊಳ್ತೀನಿ. ಸೇಮ್ ಅದೇ ರೀತಿ ಈ ಕಡೆಗೂ ಕೂಡ ನಾನು ಎಷ್ಟು ಕಟ್ ಮಾಡಿದ್ದೀನೋ ಅಷ್ಟು ಮೆಷರ್ಮೆಂಟ್ ತೊಗೊಂಡು ಇನ್ನೊಂದು ಕಟ್ ಮಾಡೋದಲ್ಲ ನೆಕ್ಕು, ಅದು ಮೆಷರ್ಮೆಂಟ್ ತೊಗೊಂಡು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಈ ರೀತಿ ಕಟ್ನ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ನೀವು ಲೈನಿಂಗ್ನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ನೀವು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ, ಇದು ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ನಿಮಗೆ ನೋಡಿ ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಸೇಮ್ ಇರೋ ಥರ ಕಟ್ ಮಾಡಿಕೊಂಡೆ. ಇಲ್ಲಿ ನೀವು ನೋಡಿ, ಬಿಗಿನರ್ಸು ಕೂಡ ಈಸಿಯಾಗಿ ಪೈಪಿಂಗ್ನ ಕೊಡ್ಬೋದು. ಯಾವ ರೀತಿ ಕೊಡ್ತಾಯಿದ್ದೀನಿ ಅಂತ ನೋಡಿ. ನಿಮಗೆ ಟರ್ನಿಂಗ್ಸ್ ಎಲ್ಲಿ ಬರದೇ ಇರಬಹುದು. ಈ ಟ್ರಿಕ್ಸ್ನ ಫಾಲೋ ಮಾಡಿ ಬಿಗಿನರ್ಸ್ ಕೂಡ ನೀಟಾಗಿ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ರೆಡಿ ಪೈಪಿಂಗ್ ಥರ ಫಸ್ಟೇ ಪೈಪಿಂಗ್ನ ನಾವು ಸ್ಟಿಚ್ ಮಾಡ್ಕೊಂಡಿರಬೇಕು. ಆಮೇಲೆ ನೀಟಾಗಿ ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಈ ಕಡೆಗೆ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡ್ದಾ, ಈ ರೀತಿ ಕಟ್ಬೇಕಲ್ಲಿ ಯಾವುದೇ ನಿಮಗೆ ಈ ಶೇಪಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಅನ್ನೋದು ಆಗೋದಿಲ್ಲ. ಈಗ ಡಾಟ್ ನೋಡಿ, ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಾಟ್ನ ಸ್ಟಿಚ್ ಮಾಡಬೇಕಾದ್ರೆ ಅಷ್ಟೇ ಪರ್ಫೆಕ್ಟಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ಬರಬೇಕು. ನೀಟಾಗಿ ಸ್ಟಿಚ್ನ ಮಾಡಿ. ನೋಡಿ, ಇಲ್ಲಿ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ವಿಸಿಬಲ್ಲಾಗಿ ಅಟ್ಯಾಚ್ ಮಾಡ್ತಿದ್ದೀನಿ, ಇನ್ವಿಸಿಬಲ್ ಏನೂ ಅಟ್ಯಾಚ್ ಮಾಡ್ತಾಯಿಲ್ಲ. ನೋಡಿ, ಡಬಲ್ ಸ್ಟಿಚ್ನ ಹಾಕ್ಕೊಂಡಿದ್ದು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ರೀತಿ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಜಾಸ್ತಿ ಅನ್ಸೋದನ್ನು ಒಂದು ಚೂರು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಕರೆಕ್ಟಾಗಿದ್ದರೆ ಎರಡಕ್ಕೂ ನಾನು ಓವರ್ಲಾಕ್ನ ಮಾಡಿಕೊಂಡು ಬರ್ತೀನಿ. ಈಗ ಉಪ್ಪಟ್ಟೆ ಐಬಟ್ಟಿನ ಸ್ಟಿಚ್ ಮಾಡಬೇಕು. ಈ ರೀತಿ ಐಪಟ್ಟಿ ಇದು ಡಬಲ್ ಸೈಡು ಫೋಲ್ಡಿಂಗ್ ಬರಬೇಕು. ಯಾಕಂದರೆ ನಮಗೆ ಮೇಲೆ ಕೂಡ ನೆಕ್ ಅನ್ನೋದು ಫಿನಿಶ್ ಆಗಿದೆ, ಬಾಟಮಲ್ಲಿ ವೇಸ್ಟ್ ಹತ್ರನೂ ನೆಕ್ ಅನ್ನೋದು ಫಿನಿಶ್ ಆಗಿದೆ. ಹಾಗಾಗಿ ನಮಗೆ ಎರಡೂ ಕಡೆ ಫೋಲ್ಡಿಂಗ್ ಅನ್ನೋದು ಬರುತ್ತೆ. ಅದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ತಗೋಬೇಕಾಗತ್ತೆ ಲೆಂತಲ್ಲಿ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚಿಂಗ್ ಆಯಿತು. ಈಗ ನಾನು ಉಪ್ಪಟ್ಟಿಗೆ ಪಟ್ಟಿನ ಕಟ್ ಮಾಡಿಕೊಂಡೆ. ಈ ರೀತಿ ನೀಟಾಗಿ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಈಗ ಬ್ಯಾಕು ಮತ್ತು ಫ್ರಂಟ್ ಎರಡೂ ಕೂಡ ರೆಡಿ ಆಯಿತು. ಈಗ ಶೋಲ್ಡರ್ನ ಜಾಯಿಂಟ್ ಮಾಡೋಣ. ಶೋಲ್ಡ್ರನ್ನ ಜಾಯಿಂಟ್ ಮಾಡೋಕ್ಕೆ ನೀವು ಕರೆಕ್ಟಾಗಿ ಲೆವೆಲ್ಲಾಗಿ ಇಟ್ಕೋಬೇಕು. ಪೀಸ್ನ ನೆಕ್ ಪೀಸು ಬ್ಯಾಕದು ಮತ್ತು ಫ್ರಂಟ್ದು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮಗೆ ನೆಕ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ರೀತಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಓವರ್ಲಾಕ್ನ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ. ಈಗ ನಾವೇನು ಮಾಡಬೇಕು, ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ, ಇದಕ್ಕೆ ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಶೋಲ್ಡರ್ಗೆ ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ ಅಂತ. ನೋಡಿ, ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಸ್ಲೀವ್ ಪಾರ್ಟ್ ತಗೊಳ್ಳಿ ನೀವು.
ಚೆಕ್ ಮಾಡ್ಕೊಳ್ಳಿ, ಅದು ಫ್ರಂಟಾ ಬ್ಯಾಕಾ ಅಂತ ಚೆಕ್ ಮಾಡಿಕೊಂಡು ನೀವು ಸ್ಲೀವ್ನ ಅಟ್ಯಾಚ್ ಮಾಡಬೇಕು. ಎಸ್ಪೆಷಲಿ ಬಿಗಿನರ್ಸ್ ಆದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ. ಸೊ ಒಂಚೂರು ನ್ಯಾಚ್ ಇಟ್ಕೊಂಡಿರ್ತೀವಲ್ಲ ಅದನ್ನ ಫ್ರಂಟಿಗೆ ಇಟ್ಕೊಳ್ಳಿ. ನ್ಯಾಚ್ ಇಟ್ಕೊಳ್ದೇ ಇರೋದನ್ನು ಬ್ಯಾಕ್ ಇಟ್ಕೊಂಡು ನೀವು ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೋಬೇಕಾದ್ರೆ ನೀವು ನೆಕ್ ಪಾರ್ಟ್ ಆಗಲಿ ಇಲ್ಲ ಹ್ಯಾಂಡ್ ಆಗಲಿ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಳೆದು ನಾವು ಸ್ಟಿಚ್ ಮಾಡಿದಾಗ ನಮಗೆ ಬಟ್ಟೆ ಅನ್ನೋದು ರಿಂಕಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ಎಳಿಬಾರ್ದು. ನೋಡಿ ಶೋಲ್ಡರ್ ಹತ್ರ ನಾನು ಆ ಕುಳೆ ಏನಿದೆಯೋ ಅದನ್ನು ಬ್ಯಾಕ್ ಪಾರ್ಟಿಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ನಾನು ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ ಈ ರೀತಿ. ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ನಾವು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ. ನಮಗೆ ಶೋಲ್ಡರ್ ಅಟ್ಯಾಚ್ ಅನ್ನೋದು ನೋಡಿ ಎಷ್ಟು ನೀಟಾಗಿ ಆಗಿದೆ, ಸ್ಲೀವ್ ಅಟ್ಯಾಚ್ ಅನ್ನೋದು. ಈಗ ನಾನು ಬ್ಲೌಸ್ದು ನನ್ನ ಮಾರ್ಕಿಂಗ್ ಕಾಣಿಸ್ತಿದೆ, ನನ್ನ ವೀಲಿಂದ ಮಾರ್ಕ್ ಮಾಡಿರೋದು, ಹಾಗಾಗಿ ನಾನು ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಂಡೆ. ಇಲ್ಲಾಂದರೆ ನೀವು ನಿಮ್ಮ ಮೆಷರ್ಮೆಂಟ್ ಬ್ಲೌಸ್ನ ಇಟ್ಕೊಂಡು ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ನಾನು ಹ್ಯಾಂಡ್ ಲೂಸ್ ಆಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ವೇಸ್ಟ್ ಆಗಿರ್ಬೋದು, ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ಮಾರ್ಕಿಂಗ್ ಅನ್ನೋದು. ಸೊ ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಅಲ್ಲಿ ಸ್ವಲ್ಪ ನನಗೆ ಬೀಟ್ಸ್ ಬಂದಿರೋದಕ್ಕೆ ಸ್ವಲ್ಪ ಸ್ಲೋ ಆಗಿದೆ. ನೋಡಿ ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಬ್ಲೌಸ್ ಡಿಸೈನ್ ಹೇಗೆ ಕಾಣಿಸ್ತಿದೆ ಮತ್ತು ಬ್ಲೌಸ್ ಸ್ಟಿಚ್ ಮಾಡಿದ ರೀತಿ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗಿ ಮಿಸ್ ಮಾಡಿದೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.